ಇಲ್ಲಿ ಲಾಸ್ಟ್ ಔಟ್ ಕೇಳ್ರಿ ಈ ತರ ಒಂದು ಪೇಪರ್ ಕೊಡ್ತೀವಿ ಒಬ್ಬರಿಗೆ ಹಾಕ್ಬೇಕು ಹೆಸರು ಇಲ್ಲಿ ಮಾರ್ಕ್ ಇತ್ತಲ್ಲ ಇವ್ರು ಇಬ್ರು ಅದಾರಲ್ಲ ಅದ್ರೊಳಗೆ ನಿಮ್ಗೆ ಯಾರು ಬೇಕಲ್ಲ ಇವ್ರು ಇಬ್ಬರದೊಳಗೆ ಒಬ್ಬರಿಗೆ ಈಗ ಫಾರ್ ಎಕ್ಸಾಂಪಲ್ ಸಮೀರ್ ಖಾನ್ ಆಗಿಬೇಕಂದ್ರೆ ಅವ್ನ ಒಬ್ಬಂಗೆ ಟಿಕ್ ಮಾರ್ಕ್ ರೈಟ್ ಮಾರ್ಕ್ ಮಾಡೋದು ಕೆಳಗವಂಗ ಹಾಕೋಂಗಿಲ್ಲ ಇಬ್ಬರಿಗೂ ಹಾಕಿದ್ರೆ ಅಂದ್ರೆ ನಿಮ್ಗೆ ವೋಟಿಂಗ್ ಕೌಂಟ್ ಆಗಂಗಿಲ್ಲ ಇಬ್ಬರಲ್ಲಿ ಯಾರ್ಯಾರು ಒಬ್ಬರಿಗೆ ಹಾಕ್ಬೇಕು ಹೌದಾ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇಬ್ರಿಲ್ಲ ಇಬ್ಬರಿದ್ದಲ್ಲೇ ಒಬ್ಬರಿಗೆ ಹಾಕೋದು ಕೊಟ್ಟ ಇಲ್ಲಿ ಒಬ್ಬರಿದ್ದಲ್ಲ ಇವರಿಗೆ ರೈಟ್ ಮಾರ್ಕ್ ಹಾಕ್ಬೇಕು ಅಂದ್ರೆ ಇವ್ರಿಗೆ ಆಲ್ರೆಡಿ ಇವ್ರು ಏನಾದಂಗ ವಿನ್ ಆದಂಗ ನೀವು ಒಬ್ಬೊಬ್ಬರಿಗೆ ರೈಟ್ ಮಾರ್ಕ್ ಮಾಡಿ ಅದು ಆಲ್ರೆಡಿ ಏನಾಗಿದೆ ಅವ್ರದ್ದು ವಿನ್ ಆದಂಗ ಇಲ್ಲಿ ಇಬ್ಬರಿದ್ದಾರಲ್ಲ ಅವ್ರು ಇಬ್ಬರಲ್ಲಿ ವರ್ಗದಲ್ಲಿ ಇಬ್ಬರಿದ್ದಾರಲ್ಲ ಅವ್ರು ಇಬ್ಬರಲ್ಲಿ ಏನಾಗಬೇಕು ಕೆಳಗ ಶಿಸ್ತು ಮತ್ತು ಸ್ವಚ್ಛತಾ ವಿಭಾಗ ಇಲ್ಲಿ ಪ್ರಜ್ವಲ್ ಬೆಳ್ಳಿ ರಮೇಶ್ ಸಪ್ರಿ ಮತ್ತು ರಮೇಶ್ ಕರಿಯನ್ ಅವರ 3 ಜನ ಇರಲ್ಲ ಆ 3 ಜನರಲ್ಲೂ ಕೂಡ ಒಬ್ಬರಿಗೆ ವೋಟ್ ಹಾಕಬೇಕು ಅದರೊಳಗೆ ಇಬ್ಬರಿಗೆ ಹಾಕಿದ್ರೆ ಅದು ಏನಾಗ್ತೈತಿ ಕ್ಯಾನ್ಸಲ್ ಆಗ್ತದೆ ಅರ್ಥ ಆಗಿದ್ರಿಂದ ಎಲ್ಲರೂ ಒಂದು ಡಿಪಾರ್ಟ್ಮೆಂಟ್ ಆದ್ರೆ ಇಲ್ಲಿ ಏನು ಮ್ಯಾಗದಲ್ಲ 5 ಡಿಪಾರ್ಟ್ಮೆಂಟ್ನವರು 10 ಜನ ಅದಲ್ಲ 10 ಜನರು ನೀವು 5 ಮಂದಿ ಆಯ್ಕೆ ಮಾಡಿ ಒಂದು ಡಿಪಾರ್ಟ್ಮೆಂಟ್ ಇಂದ ಒಬ್ಬರಿಗೆ ಆಯ್ಕೆ ಮಾಡಬೇಕು ಫೋಟೋಗಾಗಿ ಎಲ್ಲರಿಗೂ ಇದೈತಿ ಅಂತ ಎಲ್ಲರಿಗೂ ಹಾಕೋಂಗಿಲ್ಲ ಇದನ್ನು ಓದಿ ವರ್ಗ ಒಳಗೆ ಇಬ್ಬರದಾರ ಆ ಇಬ್ಬರೊಳಗೆ ಒಂದು ರಿಪೀನಿಯನ್ಸ್ ಬರಕ್ಕೆ ಫೆಬ್ರವರಿ 3 ದಿನ ಕೂಡ ಅಲ್ಲ ರೀ ನಾನು ಕ್ರೀಡಾಭಿವೃದ್ಧಿ ಎಲ್ಲರೂ ನನ್ನ ಮಕ್ಕಳನ್ನು ಆಯ್ಕೆ ಗೆಲ್ಲಿಸಿದ್ದೇನೆ. ಮಾಹಿತಿ ತಂತ್ರಜ್ಞಾನ ವಿಭಾಗ ನಿಂತಿದ್ದೇನೆ. ವೋಟ್ ಹಾಕಿ ಪ್ರೋತ್ಸಾಹಿಸಿ. ನಾನು ತೃತೀಯ PUCಯಲ್ಲಿ ಓದುತ್ತಿದ್ದೇನೆ. ನಾನು ಮಾಹಿತಿ ತಂತ್ರಜ್ಞಾನ ವಿಭಾಗಕ್ಕೆ ನಿಂತಿದ್ದೇನೆ. ಎಲ್ಲರೂ ನನಗೆ ಮತದಾನ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಸೆಕೆಂಡ್ PUCಯಲ್ಲಿ ಓದುತ್ತಿದ್ದೇನೆ. ನಾನು ಸಾಂಸ್ಕೃತಿಕ ವಿಭಾಗದಲ್ಲಿ ನಿಂತಿದ್ದೇನೆ. ನನಗೆ ಎಲ್ಲರೂ ಮತದಾನವನ್ನು ನೀಡಿ ಗೆಲ್ಲಿಸಬೇಕೆಂದು ನಿಮ್ಮ
ನಿಮ್ಮಲ್ಲಿ ವಿನಂತಿ. ನಾನು ಸಕಲ ಮಾತನಾಡುತ್ತಿದ್ದೇನೆ, ಓದುತ್ತಿದ್ದೇನೆ. ಸಂಸ್ಕೃತಿ ವಿಭಾಗದಲ್ಲಿ ಎಲ್ಲರೂ ಓದ್ತಾಯಿದ್ದೀವಿ. ಪ್ರವಾಸ ವಿಭಾಗದಲ್ಲಿ ಎಲ್ಲರೂ ಓದ್ತಾಯಿದ್ದೀವಿ. ನನ್ನ ಹೆಸರು ಯಶೋಧ. ಪರೀಕ್ಷಾ ವಿಭಾಗ ಸ್ಪರ್ಧಿಸುತ್ತಿದ್ದೇನೆ. ನಿಮ್ಮ ಸೋಲಿಕೆಯಿಂದ ಓಟ್ ಹಾಕಿ